ಕರ್ನಾಟಕ ಕೇರಳ ಕೊರಗ ಅಭಿವೃದ್ಧಿ ಸಂಘಗಳ ಒಕ್ಕೂಟ ಮತ್ತು ಕಿನ್ನಿಗೋಳಿ ಕೊರಗ ಅಭಿವೃದ್ಧಿ ಸಂಘದ ವತಿಯಿಂದ ಹಕ್ಕುಪತ್ರಕ್ಕಾಗಿ ಮುಲ್ಕಿ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂಭಾಗ ಆರಂಭಗೊಂಡ ಅಹೋರಾತ್ರಿ ಧರಣಿ ಸತ್ಯಾಗ್ರಹ 2ನೇ ದಿನಕ್ಕೆ ಮುಂದುವರೆದಿದ್ದು ಮತ್ತಷ್ಟು ದಿನ ಮುಂದುವರಿಯುವ ಸಾಧ್ಯತೆ ದಟ್ಟವಾಗಿದೆ. ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್ ಎಸ್ ರವರು ಸತತ 2 ಬಾರಿ ಧರಣಿ ನಿರತರ ಜೊತೆ ಸಮಾಲೋಚನೆ ನಡೆಸಿ ಸಮಸ್ಯೆಯ ಪರಿಹಾರದ ಭರವಸೆ ನೀಡಿದ್ರೂ ಹಕ್ಕುಪತ್ರ ಕೈಗೆ ದೊರಕುವವರೆಗೆ ಸತ್ಯಾಗ್ರಹ ಮುಂದುವರಿಯಲಿದೆ ಎಂದು ನಿರತರು ಎಚ್ಚರಿಸಿದ್ದಾರೆ. ಅರಣ್ಯ ಮೂಲ ಆದಿವಾಸಿ ಬುಡಕಟ್ಟು ಒಕ್ಕೂಟದ ಸಂಜೀವ ಮೂಡುಬಿದ್ರೆ ಮಾತನಾಡಿ, ನಾವು ತಿಳಿಸಿದ ಜಾಗದಲ್ಲಿ ಹಕ್ಕುಪತ್ರ ನೀಡಲೇಬೇಕು. ಸರ್ಕಾರ ಮನಸ್ಸು ಮಾಡಿದ್ರೆ ಇದು ಸಾಧ್ಯವಿದೆ. ಅಲ್ಲಿಯವರೆಗೆ ನಮ್ಮ ಧರಣಿ ಮುಂದುವರಿಯಲಿದೆ. ಹಿಂದೆ ತಾಳಿಪಾಡಿಯಲ್ಲಿ ಗುರುತಿಸಿದ ಜಾಗವನ್ನಾದರೂ ನೀಡಲಿ ಎಂದಿದ್ದಾರೆ. ನೋಡಿ ನಾವು 4ನೇ ತಾರೀಕು ನಾವು ಬೇಡ ಅಂತ ಹೇಳಿಲ್ಲ. ಸರ್ಕಾರನೇ ಅದು ನಿಮ್ಗೆ ಕುತ್ಕೊಳ್ಳಿಕ್ಕೆ ಯೋಗ್ಯವಾಗಿಲ್ಲ, ಅದರಿಂದ ನಿಮ್ಗೆ ಆ ಜಾಗ ಬೇಡ, ನಾವು ನಿಮಗೆ ಬದಲಿ ಜಾಗವನ್ನು ಕೊಡ್ತೇವೆ ಅಂತ ಸರ್ಕಾರ ಮತ್ತೆ ಇಲಾಖೆ ಹೇಳಿದ್ದು ನಮ್ಮ ಫಲಾನುಭವಿ. ಅವಾಗ ಇವರು ಕೊಲ್ಲೂರು ಪದವಿನಲ್ಲಿ ಇವರಿಗೆ ಭೂಮಿ ತೋರಿಸಿದ್ರು. ಬಟ್ ಇವರು ಪ್ರತಿ ಸಲ ಹೋದಾಗ ಕೂಡ ಸಮತಟ್ಟಾದ ಜಾಗವನ್ನೇ ತೋರಿಸಿದ್ರು. ಯಾರು RIO ಇವ್ರು ಇವಾಗಲೂ ಹೇಳ್ತಾರೆ ಇಷ್ಟು ಜನ. ಅದೇ ಇದು ನಿಮ್ದು ರಾಂಗ್ ಇನ್ಫಾರ್ಮೇಶನ್. ನಾನು ಹೇಳಿದ್ದಲ್ಲ, ಜಾಗದಲ್ಲಿ ತೋರಿಸಿದ್ರು. ನಾವೇನು ಮಾಡಿದ್ದೇವೆ ಅಂತ ಕಳೆದ ತಿಂಗಳಲ್ಲಿ 4ನೇ ತಾರೀಕಿಗೆ ಹೋಗಿ ನಮ್ಗೆ ಇನ್ನೂ ಕೂಡ ನಮ್ಗೆ ಇವರ ಆ ಜಾಗವನ್ನು ಅಳತೆ ಮಾಡಿ ಕೊಡ್ಲಿಲ್ಲ, ಗಡಿ ಗುರುತು ಮಾಡಿ ಕೊಡ್ಲಿಲ್ಲ ಅಂತ ನಾವು ಅದೇ ಭೂಮಿಗೆ ಹೋಗಿ ಎಲ್ಲರೂ ಕೂಡ 30 ಕುಟುಂಬದವರು ಹೋಗಿ ಮನೆ ಕಟ್ಟಲಿಕ್ಕೆ ಹೋಗಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗಿತ್ತು ಇದು ಬೇರೆಯವರ ಜಾಗ, ಇದು ಶೆಟ್ರ ಜಾಗ, ಇದು ಪಟ್ಟಲ್ಯಾಂಡ್ ಜಾಗ ಅಂತ ನಮ್ಗೆ ಅಲ್ಲಿ ಗೊತ್ತಾಯ್ತು. ಇವರ ಜೊತೆ ಹೋಗಿದ್ವಿ, ಸ್ಪಾಟ್ ನೋಡಿದ್ದೀನಿ. ಮಂಜೂರು AC ಮಂಜೂರಾದ್ಮೇಲೆ ಇವಾಗ ಸರ್ವೆಗೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸರ್ವೇಯರ್ನ ಕರ್ಕೊಂಡು ಸ್ಪಾಟ್ ನೋಡೋಕ್ಕೂ ಕರ್ಕೊಂಡು ಹೋಗಿದ್ವಿ. ಕಂದಾಯ ಇಲಾಖೆಯವರು, ಸರ್ವೇಯರು ಮತ್ತು ನಮ್ಮ ಟ್ರೈಬಲ್ ಡಿಪಾರ್ಟ್ಮೆಂಟ್ ಮತ್ತು ಇವರು. ನಾನು ಹೋಗಿ ನೋಡಿ ಬಂದ್ಮೇಲೆ ಇವ್ರಿಗೂ ಕಳಿಸಿ ಇವ್ರಿಗೂ ತೋರಿಸಾಯ್ತು ಸ್ಪಾಟ್ನ ಫಲಾನುಭವಿಗಳಿಗೂ ಒಂದು 3-4 ಜನ ಒಂದು